ಎಲ್ರಿಗೂ ನಮಸ್ಕಾರ. ಈ ದಿನ ಮಸ್ಕಿ ಪಟ್ಟಣದಲ್ಲಿ ಮಸ್ಕಿಯ ತಾಲೂಕಿಗೆ ಸಂಬಂಧಪಟ್ಟಂಥ ಒಟ್ಟು ಗ್ರಾಮೀಣ ಮತ್ತು ನಗರ ಪ್ರದೇಶಕ್ಕೆ ಸಂಬಂಧಪಟ್ಟಂಥ ಒಟ್ಟು ಎಲ್ಲ ಜನಗಣತಿ ಮಾಡ್ತಕ್ಕಂಥ ಗಣತಿದಾರರಿಗೆ ಇವತ್ತು ಈ ದಿನ ಒಂದು ತರಬೇತಿ ಕಾರ್ಯಕ್ರಮವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಾವು ಮಾಡ್ತಾಯಿದ್ದೀವಿ. ಒಟ್ಟು ಮಸ್ಕಿಯ ಗ್ರಾಮೀಣ ವ್ಯಾಪ್ತಿಗೆ ಒಂದು 311 ಬ್ಲಾಕ್ಗಳನ್ನು ಮಾಡಲಾಗಿದೆ. ಅದಕ್ಕೆ 50 ಜನ ಸೂಪರ್ವೈಸರ್ಸ್ ಇದ್ದಾರೆ. ಅದೇ ರೀತಿ ಆ ಸೂಪರ್ವೈಸರ್ ಮೇಲೆ ಮತ್ತು CRPಗಳು ಇರ್ತಾರೆ ಮತ್ತು ನಾವು ಚಾರ್ಜ್ ಆಫೀಸರ್ ತಹಸೀಲ್ದಾರ್ ಇರ್ತಾರೆ. ಅನಂತರ ನಗರ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಮುನ್ಸಿಪಾಲ್ಟಿಯ ಚೀಫ್ ಆಫೀಸರ್ ಏನಂತಾರೆ ಅವರು ಚಾರ್ಜ್ ಆಫೀಸರ್ ಇರ್ತಾರೆ. ಮತ್ತು ಇಲ್ಲಿ ಒಟ್ಟು ಅವರು ಒಂದು 50 ಬ್ಲಾಕ್ಸ್ ಇದ್ದಾವೆ ಮತ್ತು 20 ಜನ ಸೂಪರ್ವೈಸರ್ಸು ಮತ್ತು 10 ಜನ ಅವ್ರ ಮೇಲೆ ಸೂಪರ್ವೈಸರ್ಸ್, ಟೋಟಲ್ ಅವ್ರದ್ದು 80 ಜನ. ಒಟ್ಟು ಇವತ್ತು ಈ ದಿನ 500 ಜನರಿಗೆ ನಾವು ಈ ತರಬೇತಿಯನ್ನು ಕೊಡ್ತಾಯಿದ್ದೀವಿ. 3 ದಿನಗಳ ಒಂದು ತರಬೇತಿ ಶೆಡ್ಯೂಲ್ ಆಗಿದೆ. ಈ ದಿನ ಅಂದರೆ ಇವತ್ತು ಏನು ಶೆಡ್ಯೂಲ್ ಆಗಿದೆ ಮತ್ತು ಇದು ದಿನ ಮತ್ತು ನಾಳೆ ಒಂದು ದಿನ ಶೆಡ್ಯೂಲ್ ಆಗಿದೆ. ಅದೇ ರೀತಿಯಾಗಿ ಕೊನೆಯ ಹಂತದ ಟ್ರೈನಿಂಗನ್ನು ನಾವು 10ನೇ ತಾರೀಕಿಗೆ ಟ್ರೈನಿಂಗನ್ನು ಕೊಡ್ತೀವಿ. ಅದೇ ರೀತಿ ಜನರಲ್ಲಿ ನಾವು ಒಂದು ಕೋರಿಕೊಳ್ಳೋದೇನೆಂದರೆ, ಇವತ್ತು ಜನಗಣತಿ ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಪ್ರತಿಯೊಂದು ಜನರ ಒಂದು ಜೀವನದ ಒಂದು ಆಗು ಹೋಗುಗಳನ್ನು ಮತ್ತು ಸರ್ಕಾರ ಮಾಡ್ತಕ್ಕಂಥ ಪಾಲಿಸಿಗಳನ್ನು ನಿರ್ಧಾರ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಈ ಜನಗಣತಿ ಮಾಡ್ತದೆ. ಹಾಗಾಗಿ ಜನರು ಎಲ್ಲರೂ ಆ್ಯಕ್ಟಿವ್ ಆಗಿ ಭಾಳಷ್ಟು ಭಾಗವಹಿಸಬೇಕು. ಜನರಿಗೆ ನಮ್ಮ ಶಿಕ್ಷಕರು ಬಂದಾಗ, ಗಣಿತದಾರರು ಬಂದಾಗ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಮತ್ತು ಸರಿಯಾದ ಮಾಹಿತಿಯನ್ನು ಕೊಟ್ಟು ಅವರಿಗೆ ಒಂದು ಸಹಕಾರ ಮಾಡಬೇಕು ಮತ್ತು ದೇಶದ ಒಂದು ಆರ್ಥಿಕ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಒಂದು ಭದ್ರತೆ ಮತ್ತು ಏನು ಮುನ್ನಡೆಯಲಿಕ್ಕೆ ಸಹಕಾರ ಮಾಡಬೇಕಂತ ಕೇಳ್ತಾ ಇದ್ದೀನಿ. ಆನಂತರ ಈಗೇನು ಆಗ್ತಾಯಿದೆ ಗಣತಿ, ಅದರಿಂದ ಒಂದು ಒಟ್ಟಾರೆಯಾಗಿರ್ತಕ್ಕಂಥ ಸಮಗ್ರ ಬೆಳವಣಿಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಎಲ್ಲರೂ ಸಹಕಾರ ಮಾಡಬೇಕು ಮತ್ತು ಸೆಲ್ಫ್ ಎನ್ಯುಮರೇಷನ್ ಸ್ವಯಂ ಗಣತಿ ಮಾಡಲಿಕ್ಕೆ ಸಹಿತ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಅದಕ್ಕೆ sc.census.gov.in ಅಲ್ಲಿ ತಾವು ಹೋಗಿ ತಾವು ತಮ್ಮ ಮೊಬೈಲ್ ನಂಬರ್ ಹಾಕಿ OTP ಮಾಡೋದ್ರ ಮುಖಾಂತರ ತಾವು ಸ್ವಯಂ ಗಣತಿ ಸಹಿತ ಮಾಡ್ಬೋದು. ಆ ಗಣತಿ ಮಾಡಿದಾಗ ನಂತರ ಒಂದು ನಂಬರ್ ಬರ್ತದೆ, ರೆಫರೆನ್ಸ್ ID. ಆ ನಂಬರನ್ನು ನಮ್ಮ ಗಣಿತದಾರರಿಗೆ ಕೊಟ್ಟಾಗ ಅದನ್ನು ಅವರು ಕನ್ಫರ್ಮೇಷನ್ ಮಾಡ್ತಾರೆ. ಇದ್ರ ಮೂಲಕ ಗಣತಿ ಬೇಗ ಮುಗಲಿಕ್ಕೆ ಅಂತ ಸಾಧ್ಯ ಆಗ್ತದೆ. ಇದು ಕೇವಲ ಮನೆ ಗಣತಿ ಆಗಿರ್ತದೆ. ಜನಗಣತಿ ಮುಂದಿನ ವರ್ಷ ಮತ್ತೆ ನಾವು ಮಾಡ್ತೀವಿ. ಥ್ಯಾಂಕ್ ಯು. ನಿಮಗೆ ಫೋನ್ ಮಾಡ್ತಾರೆ, ಮತ್ತೆ ನಿಮ್ಗೆ ತಗೊಂಡು ಹೋಗ್ತಾರೆ ಲೊಕೇಶನ್ಗೆ. ಅವರು ಇಬ್ಬರು ನೀವಿಬ್ಬರು ಸರಿ ಮಾಡಿದ್ರೆ ನಾನು ಬರ್ಬೋದು. ಇವು ಜನಗಣತಿ 2021 ಜನಗಣತಿಯನ್ನು 2026ರಲ್ಲಿ ಹಲವಾರು ಕಾರಣದಿಂದ ಲೇಟಾಗಿದೆ. ಅಷ್ಟಾದ್ಯೂ ಕೂಡ ನಮ್ಮ ಶಿಕ್ಷಕರು, ನಮ್ಮ ಡಿಪಾರ್ಟ್ಮೆಂಟ್ನ ಎಲ್ಲ ಶಿಕ್ಷಕರಿಂದ ಈ ಒಂದು ಗಣತಿಗೆ ಸನ್ನದ್ಧರಾಗಿ ನಿಂತಾರೆ. ಇವತ್ತಿನ ದಿವಸ ಅವ್ರಿಗೆ ತರಬೇತಿಗಳನ್ನು ಕೊಡ್ತಾ ಇದೆ. ಮಸ್ಕಿ, ಲಿಂಗಸೂರು ವ್ಯಾಪ್ತಿಯಲ್ಲಿ ಕೂಡ ಎಲ್ಲ ಕಡೆಯೂ ಕೂಡ ತರಬೇತಿ ನಡೆದಿದೆ. ಉತ್ತಮವಾದಂಥ ಮಾಹಿತಿಯನ್ನು ತಗೊಂಡು ಸೆಲ್ಫ್ ಇವ್ಯಾಲ್ಯೂಯೇಷನ್ನು ನಾವು ಮಾಡ್ಕೊಳ್ಳುವಂಥದ್ದು ಒಂದು ಮಾತುಗಳನ್ನು ಹೇಳಿ, ಇದು ಜನಗಣತಿ ಅನ್ನುವಂಥದ್ದೇನು ಒಂದು ಎಸೆನ್ಷಿಯಲ್ ಕೆಲಸ ಆಗಿರೋದ್ರಿಂದ ನಾವು ಸರ್ಕಾರ ಜೊತೆ ಕೈ ಜೋಡಿಸ್ಬೇಕನ್ನುವಂಥ ಒಂದು ಇಚ್ಛೆಯನ್ನು ಹೊಂದಿ ಅವ್ರಿಗೂ ಕೂಡ ನಾವು ಅಡ್ರೆಸ್ ಮಾಡಿದ್ದೀವಿ. ಎಲ್ಲರೂ ಕೂಡ ಒಪ್ಕೊಂಡು ಕೆಲಸ ಮಾಡಲಿಕ್ಕೆ ಸನ್ನದ್ಧರಾಗಿದ್ದಾರೆ. ನಾನು ಹೇಳ್ಬೇಕಂತಂದರೆ ಈ ಶಿಕ್ಷಣ ಇಲಾಖೆನೇ ಯಾಕೆ ತಗೋತಾರೆ ಅನ್ನುವಂಥದ್ದು ಎಲ್ಲರಿಗೂ ಸ್ವಲ್ಪ ಇವತ್ತು ಸಾಕಷ್ಟು ಇದ್ರ ಬಗ್ಗೆ ಮಾಹಿತಿ ಇದೆ, ಪೇಪರ್ನಲ್ಲಿ, ಟಿವಿಯಲ್ಲಿ ಬರ್ತಾ ಇದ್ದಾವೆ. ಹಾಗಾಗಿ ನಾವು ಕೂಡ ಇಲ್ಲ ಇಷ್ಟು ಮಾಹಿತಿ ಮಾತ್ರ ಲಭ್ಯ ಇರೋದು. ತರಬೇತಿ ಬರ್ತಿದೆ, ನಾನು ಬರ್ತಿದೆ. ತರಬೇತಿ ಅಂದ್ರೆ ಈ ತರಬೇತಿ ತೆಗೆದುಕೊಳ್ತಾ ಇದ್ದೀರಾ, ಈ ಬರ್ತಿ ನಾನು ಬರ್ತಿದೆ. ಒಟ್ಟು ಗೌರವಧನ 25,000 ಇದೆ. ಇಷ್ಟು ಒಂದೇ ಕಡೆಗೆ ಕೆಲವೊಂದ್ಸಲ ಏನಾಗಿರ್ತದೆ, ಇಲ್ಲಿ 4 ಮನೆ ಇರ್ತದೆ, ಇನ್ನೊಂದು ಮನೆ ಆ ಕಡೆ ಇರ್ತದೆ, ಇಲ್ಲ ಇದನ್ನ ಬಿಟ್ಟು ಇನ್ನೂ ದೂರದಲ್ಲಿ ಎಲ್ಲ ಒಂದು ಮನೆ ಇರುತ್ತೆ. ಸೊ ಆ ತರ ಇದ್ದಾಗ ಪ್ರತಿಯೊಂದನ್ನು ಕೂಡ ನೀವು ಕೌಂಟ್ ಮಾಡಲೇ. ಎಂತ ಇದೆ